ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವಾರಾಹಿ ಅಮ್ಮನ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದಾರಂತೆ. ಎಲ್ಲರೂ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದೇವತೆ ಅಂತಲೇ ಹೇಳಬಹುದು. ನಮ್ಮ ಸ್ನೇಹಿತರು ಅವ್ರಿಗೆ ನಡೆದಂಥ ಅವರ ಒಂದು ಸತ್ಯ ಘಟನೆಯನ್ನು ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಏನು ಎತ್ತ ಅನ್ನೋ ಅಂಥದ್ದನ್ನು ನೋಡೋಣ ಬನ್ನಿ. ನೋಡಿ, ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು, ಸಬ್ಸ್ಕ್ರೈಬರು ಜೊತೆಲಿ ಫ್ರೆಂಡ್ಸ್ ಅಂತಲೇ ಹೇಳಬಹುದು. ಅವರಿಗೆ ತಾಯಿಯ ಒಂದು ಪೂಜೆಯನ್ನು ಮಾಡೋದ್ರಿಂದ ನಾನು ಹೇಳಿದ್ದೆ, ಈ ಥರ ಅವರು ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಹತ್ರದಿಂದ ಹೇಗೆ ಆಚೆ ಬರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನಂಬದವರೇ ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು. ಹಾಗಾಗಿ ನಾನು ತಾಯಿಗೆ ಈ ವಾರಾಹಿ ಅಮ್ಮನಿಗೆ ಅರಿಶಿನ ಕೊಂಬುದು ನನ್ನ ವೀಡಿಯೋದಲ್ಲೂ ಕೂಡ ಮುಂಚೆನೇ 1-2 ತಿಂಗಳು ಮುಂಚೆ ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ. ವಾರಾಹಿ ಅಮ್ಮನಿಗೆ ಈ ಥರ ಒಂದು ಹಾರ ಎತ್ಕೊಂಡು ಹೋಗ್ಬಿಟ್ಟು ನೀನು ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ವಾ, ಇಲ್ಲ ಅಂತಂದರೆ ಅಮ್ಮನ ಹೆಸರಲ್ಲೇ ಮನೆಯಲ್ಲಿ ಫೋಟೋ ಇಟ್ಕೊಂಡು ನೀನು ಈ ರೀತಿಯಾಗಿ ಮಾಡು ಅಂದೆ. ಅವ್ರ ಮನೆಯಲ್ಲೆಲ್ಲ ಫೋಟೋ ಇಟ್ಕೊಂಡಿಲ್ಲ. ಅವರು ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಂಚಮಿಯಿಂದ ಅವರು ಪ್ರಾರಂಭ ಮಾಡಿ 9 ಪಂಚಮಿಗಳನ್ನು ಅವರು ಈ ಒಂದು ಅರಿಶಿನ ಕೊಂಬಿನ ಹಾರವನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿಯಾಗಿ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ರು ಅಂತಂದರೆ, ಅವರು ಒಂದು 8 ಲಕ್ಷ ರೂಪಾಯಿಯನ್ನು ಬೇರೆಯವ್ರಿಗೆ ಅವರು ಕೊಡಿಸಿರೋ ಅಂಥದ್ದು ಮಧ್ಯವರ್ತಿಯಾಗಿ. ಅವರು ಇವರನ್ನು ಹಿಡ್ಕೊಂಡಿರೋ ಅಂಥದ್ದು. ಇವರು ಕೆಲಸಕ್ಕೆ ಹೋಗ್ತಾರೆ. ಯಾವ ರೀತಿಯಾಗಿ ಇವರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಕೊಂಡಿದ್ರೆ, ನಾನು ಕೂಡ ವಾರಾಹಿ ಅಮ್ಮನ ನಂಬು, ನಿನಗೆ ಇದರಿಂದ ಬಿಡುಗಡೆ ಸಿಗುತ್ತೆ. ಮಾನಸಿಕವಾಗಿ ಹಿಂಸೆ ಆಗ್ತಾಯಿದೆ, ಯಾರ ಹತ್ರಕ್ಕೂ ಮನೆಯಲ್ಲಿ ಹೇಳ್ಕೊಂಡ್ರೆ ಕೆಲಸದ ಜಾಗದ ಹತ್ರ ಈಸ್ಕೊಟ್ಟಿದ್ದೀನಿ, ಮನೆಯಲ್ಲಿ ಹೇಳಿದ್ರೆ ಬೈತಾರೆ, ನಾನು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಅವರು ತುಂಬ ಅಂದರೆ ತುಂಬ ಒಂದು ರೀತಿಯಲ್ಲಿ ಹತ್ಕೊಂಡೇ ಹೇಳಿದರು. ನಾನು ಕೂಡ ನನ್ನ ವಿಡಿಯೋಗಳನ್ನು ತೋರಿಸಿ ಅವ್ರಿಗೂ ಕೂಡ ಒಂದಷ್ಟು ಮಂತ್ರಗಳನ್ನು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಇದರಲ್ಲಿ ಅಂಥೇಳಿ ಹೇಳಿದ್ದೆ. ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಕೂಡ ನಾನು ಒಂದು ವೀಡಿಯೋಸ್ಗಳನ್ನ ಹಾಕ್ಕೊಂಡು ವೀಡಿಯೋಸ್ಗಳನ್ನ ನೋಡಿಕೊಂಡು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಮಂತ್ರಗಳನ್ನ ಹೇಳ್ಕೊಂಡು ಬಂದಿದ್ದರು. ಇವಾಗ ಅವರು ಹೇಳಿದ್ರು, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಅನ್ನೋವಂಥದ್ದು, ಅದರಿಂದ ನಾನು ಆಚೆ ಬಂದೆ. ಅವ್ರಿಗೂ ಸರಿಯಾಗಿ ಅವ್ರು ಕೂಡ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅವರು ಸಾಲ ಕೂಡ ಅವ್ರದ್ದು ತೀರಿಸಿದ್ರು. ಹಾಗಾಗಿ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರು ಕೂಡ ಇಬ್ಬರು ಕೂಡ ಇವ್ರ ಜೊತೆಗೆ ಇವಾಗ ಚೆನ್ನಾಗಿ ಮಾತಾಡಿಕೊಂಡು ಇವ್ರಿಗೆ ಪ್ರಾಬ್ಲಮ್ ಅನ್ನೋವಂಥದ್ದು ತೊಡಕಾಗಿತ್ತೋ ಅವರವರೇ ಪ್ರಾಬ್ಲಮ್ನ ಕ್ಲಿಯರನ್ನು ಮಾಡ್ಕೊಂಡಿದ್ದಾರೆ. ಇವ್ರಿಗೂ ಅದರಿಂದ ಬಿಡುಗಡೆ ಅನ್ನೋದು ಆಯಿತು. ಹಾಗಾಗಿ ವಾರಾಹಿ ಅಮ್ಮನಿಗೆ ಅವರು ತುಂಬ ಅಂದರೆ ತುಂಬ ಮನಸಾರೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಇವಾಗ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುನ್ನ ವಾರಾಹಿ ಅಮ್ಮನವರು ಏನಾನ ಒಂದು ಕೆಲಸಕ್ಕೋಸ್ಕರ ಅವರು ನೆನೆಸ್ಕೊಂಡೇ ಮಲ್ಕೊಳ್ತಾರಂತೆ. ಅದರಲ್ಲಿ ತುಂಬ ಅಂದರೆ ತುಂಬ ಕನಸಿನಲ್ಲಿ ಕೂಡ ಅವ್ರಿಗೆ ಪರಿಹಾರ ಅನ್ನುವಂಥದ್ದು ಕೂಡ ಒಂದಷ್ಟು ಸಿಕ್ಕಿದೆ ಅಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ತಾಯಿ ಬಗ್ಗೆ ಹೇಳ್ತಾಯಿದ್ರು. ವಾರಾಹಿ ಅಮ್ಮನ ನಂಬಿದ್ರೆ ಸಾಕು, ನಮ್ದು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಾನು ಒಂದು ಮಂತ್ರವನ್ನು ಹೇಳ್ಕೊಂಡೇ ಮಲಗ್ತೀನಿ. ನನಗೂ ಕೂಡ ಅವರು ತುಂಬ ಧನ್ಯವಾದನ ತಿಳಿಸಿದರು. ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗಾಗಿ ನಂಬಿಕೆ ಹಿಡಿದಿರ ಯಾವುದು ಕೂಡ ಆಗೋದಿಲ್ಲ. ಕಷ್ಟನೋ ಸುಖನೋ ನಾವು ನಂಬಿಕೆಯನ್ನು ಇಡಬೇಕು. ಏನೇ ಒಂದು ಕೆಲಸವನ್ನು ಮಾಡಿದ್ರೆ ನಂಬಿಕೆಯಿಂದನೇ ಮುಂದೆ ಸಾಗೋವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ಇವತ್ತನ ವಿಡಿಯೋ ನೋಡಿ, ನಾಳೆನ ವಿಡಿಯೋ ನೋಡಿ, ನಾಡಿದ್ದನ ವಿಡಿಯೋ ನೋಡಿ, ನಿಮ್ಮ ಕೈಗೆ ಯಾವಾಗ ವಿಡಿಯೋ ಸಿಗುತ್ತೋ ಆ ವಿಡಿಯೋನ ನೋಡಿಬಿಟ್ಟು ನಿಮಗೊಂದು ಪ್ರಾಬ್ಲಮ್ಸ್ ಅನ್ನೋವಂಥದ್ದು ಆಗಿದೆ ಅನ್ನೋವಂಥದ್ದನ್ನು ಜನರ ಮುಂದೆ ನಾವು ಯಾರನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳಿದಾಗ ಅದನ್ನು ನೋಡಿ ನಗೋರೇ ಜಾಸ್ತಿ. ನಾವು ಏನಾನ ಒಂದು ನಂಬಿ ಮೋಸ ಹೋಗಿದ್ರೆ ಈ ಥರ ಆಯಿತು ಅಂಥೇಳಿ ಕಿಂಡಲ್ ಮಾಡೋರೇ ಜಾಸ್ತಿ ಇರ್ತಾರೆ. ಅದರಿಂದ ಪರಿಹಾರವನ್ನು ಹೇಳೋವಂಥವ್ರು ಕೊಡೋವಂಥವ್ರು ಯಾರೂ ಇರೋದಿಲ್ಲ. ಹಾಗಾಗಿ ವಾರಾಹಿ ಅಮ್ಮ ಶತ್ರುವಿನ ನಾಶಕ್ಕಾಗಿ ಒಂದು ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ. ತಾಯಿ ಶತ್ರುವಿನ ಒಂದು ಧ್ವಂಸವನ್ನು ಮಾಡ್ತಾರೆ. ಸಾಲದಿಂದ ನಮ್ಮನ್ನು ಮುಕ್ತಿಯನ್ನು ಹೊಂದಿಸ್ತಾರೆ. ಮತ್ತು ಹಣಕಾಸಿನ ತೊಂದರೆ ಇದ್ದರೆ, ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಿದ್ದರೆ, ಕೋರ್ಟ್ ವ್ಯಾಜ್ಯಗಳಿದ್ದರೆ, ಮನೆಯಲ್ಲಿ ನಮಗೆ ಕೆಟ್ಟ ದುಷ್ಟಶಕ್ತಿಗಳಿದ್ದರೆ, ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ತಾಯಿಯನ್ನು ನೀವು ನೆನೆಸ್ಕೊಳ್ಳಿ. ಅಮ್ಮ ವಾರಾಹಿ ಕಾಪಾಡು ಅಂದರೆ ಸಾಕು, ತಾಯಿ ನಮ್ಮ ಜೊತೆಯಲ್ಲೇ ನಿಂತು ನಮ್ಮನ್ನು ಒಂದು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ನಮಗೆ ಒಂದು ಧೈರ್ಯವನ್ನು ತುಂಬ್ತಾಳೆ ಅಂತಲೇ ಹೇಳ್ಬಹುದು. ಹಾಗಾಗಿ ಖಂಡಿತವಾಗ್ಲೂ ನೀವು
ತಾಯಿ ವಾರಾಹಿಯನ್ನು ನಂಬಿದ್ರೆ ಮಾತ್ರ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗೋವಂಥದ್ದು. ಯಾವುದೇ ಕಾರಣಕ್ಕೂ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ನೀವು ತಾಯಿಯಲ್ಲಿ ಕೇಳಿಕೊಂಡ್ರೆ ಮಾತ್ರ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ನಿಮಗೆ ಸಿಗೋವಂಥದ್ದು. ಹಾಗಾಗಿ ಇವತ್ತು ಕೂಡ ಅಷ್ಟೇ, ಇವತ್ತು ನಾನು ಹೇಳ್ತಾ ಇರುವಂಥ ಮಂತ್ರ ಬಂದು ತುಂಬ ಅಂದರೆ ತುಂಬ ಸರಳವಾಗಿರುವಂಥ ಮಂತ್ರ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಯಾವುದೇ ಒಂದು ಸಮಸ್ಯೆಯಿಂದನೂ ಹೊರಗಡೆ ಬರಬಹುದು. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಯೆ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಪಂಚಮ್ಯೆ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಇದು ಏನಂದರೆ ಗುಪ್ತವಾಗಿ ಯಾವುದೋ ಒಂದು ಮನಸ್ಸಿನಲ್ಲಿ ಕೊರಗನ್ನು ಇಟ್ಕೊಂಡಿರ್ತೀರಿ. ಆ ಕೊರಗಿನಿಂದ ಆಚೆ ಬರೋದಕ್ಕೆ ಒಂದು ಶತ್ರುವಿನ ಧ್ವಂಸಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಶತ್ರುಗಳು ಕೂಡ ನಿಮಗೆ ಮಿತ್ರರಾಗ್ತಾರೆ. ಶತ್ರುವಿನ ನಾಶಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ 11 ಬಾರಿ ಹೇಳ್ಕೊಳ್ಳಿ ರಾತ್ರಿ ಮಲಗೋದಕ್ಕೆ ಮುನ್ನ. ಇಲ್ಲ ಸಾಧ್ಯವಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಾಯಿಯ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ. ನಾನು ಹೇಳಿರೋವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ತಾಯಿ ವಾರಾಹಿಯನ್ನು ನಂಬಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ಭೂಮಿಯ ಮಧ್ಯದಲ್ಲಿದ್ದರೂ ಕೂಡ ಆ ಒಂದು ಸಮಸ್ಯೆಯನ್ನು ಅಗದು ತಾಯಿ ಹತ್ರ ಪರಿಹಾರವನ್ನು ಕೊಡ್ತಾಳೆ ಅಂಥೇಳಿ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಅಷ್ಟೇ ವಾರಾಹಿ ಅಮ್ಮನ ಸ್ಮರಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ವಾರಾಹಿ.